ನಾರಾಯಣಗೌಡರು ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ. ರೋಲ್ ಕಾಲ್ ಗಿರಾಕಿ. ಹೌದು, ನಾರಾಯಣಗೌಡರು ರೋಲ್ ಕಾಲ್ ಮಾಡ್ತಾರೆ. ಏನಂಗಂದರೆ ರೋಲ್ ಕಾಲ್ ಅಂದರೆ ಏನು? ಈಗ ಬಿ ಜೆ ಪಿ ಒಂದು ಪಕ್ಷ. ಬಿ ಜೆ ಪಿ ಒಂದು ಚುನಾವಣೆಯ ಸಂದರ್ಭಕ್ಕೆ ಸಾವಿರಾರು ಕೋಟಿ ದೇಣಿಗೆಯನ್ನು ವ್ಯಾಪಾರಿಗಳಿಂದ, ಉದ್ಯಮಿಗಳಿಂದ ಕಲೆಕ್ಷನ್ ಮಾಡ್ತಾರೆ. ಅದು ನೀವೇನಂತೀರಿ? ರೋಲ್ ಕಾಲ್ ಅಂತೀರಾ? ಕಾಂಗ್ರೆಸ್ ಪಕ್ಷ ಚುನಾವಣೆಯ ಸಂದರ್ಭದಲ್ಲಿ ಸಾವಿರಾರು ಕೋಟಿಯನ್ನು ಉದ್ಯಮಿಗಳಿಂದ ಕಲೆಕ್ಷನ್ ಮಾಡ್ತಾರೆ. ಅದನ್ನೇನಂತೀರಿ? ರೋಲ್ ಕಾಲ್ ಅಂತೀರಿ. JDS ಪಕ್ಷ ಸಾವಿರಾರು ಜನರಿಂದ ಚುನಾವಣೆಯ ಸಂದರ್ಭದಲ್ಲಿ ಕೋಟಿ ಹಣ ಕಲೆಕ್ಟ್ ಮಾಡ್ತಾರೆ ಚುನಾವಣೆಯ ಖರ್ಚಿಗೆ. ಅದನ್ನು ರೋಲ್ ಕಾಲ್ ಅಂತೀರಾ? ಯಾವ ಚಿಂತಕರ ಚಾವಡಿ ಅಂತ ಕರೀತಿದ್ದಂಥ ವಿಧಾನ ಪರಿಷತ್ತಿಗೆ ಹೋಗ್ಬೇಕು ಅಂದರೆ ಇವತ್ತು 25 ಕೋಟಿಯನ್ನು ಕೊಟ್ಟು ಹೋಗ್ತಾರಲ್ಲ, ಅದು ರೋಲ್ ಕಾಲ್. ಅದು ರೋಲ್ ಕಾಲ್ ಅಂತ ಯಾಕನ್ನಲ್ಲ? 25 ಕೋಟಿ ಒಬ್ಬ ಪೊಲೀಸ್ ಆಫೀಸರು ಒಂದು ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ಕೋಬೇಕು ಅವನು ಅಂದಾಗ ಅವನ ಹತ್ರ 20 ಲಕ್ಷ 30 ಲಕ್ಷ ತಗೊಂಡು ಒಬ್ಬ ಇನ್ಸ್ಪೆಕ್ಟರ್ನ ಟ್ರಾನ್ಸ್ಫರ್ ಮಾಡ್ತೀರಲ್ಲ, ಅದು ರೋಲ್ ಕಾಲ್ ಅಲ್ಲ? ಕೇಳಿದ್ದೀರ ಅವ್ರನ್ನೆಲ್ಲ ಹೋಗಿ ಯಾವತ್ತಾದ್ರೂ? ಒಬ್ಬ ತಹಸೀಲ್ದಾರು, ಒಬ್ಬ ಯಾರೋ ಏಜೆಂಟ್ರುಗಳು ದುಡ್ಡು ಕೊಟ್ಟು ಅವ್ರನ್ನ ಅವ್ರು ಬೇಕಾದಂಥ ಜಾಗಕ್ಕೆ ಹಾಕಿಸ್ಕೊಡ್ತಾರಲ್ಲ, ಅದು ರೋಲ್ ಕಾಲು. ಕೇಳಿದ್ದೀರಾ? ಇಲ್ಲ ರಾಜಕಾರಣಿಗಳು ಕೇಳಿದ್ದೀರಾ? ನಿಮಗೆ ಎಲ್ಲಿಂದ ಬಂತಪ್ಪ ಸಾವಿರಾರು ಕೋಟಿ ಒಂದು ಚುನಾವಣೆ ಖರ್ಚು ಮಾಡೋಕ್ಕೆ? ಸಾವಿರಾರು ಕೋಟಿ ಕಾಂಗ್ರೆಸ್ನವ್ರು 1,000 ಕೊಡ್ತಾರೆ, BJP 2,000 ಕೊಡ್ತಾರಲ್ಲ, ಲಕ್ಷಾಂತರ ಜನಕ್ಕೆ. ಆ ದುಡ್ಡು ಎಲ್ಲಿಂದ ಬಂತು? ಅದನ್ನೆಲ್ಲ ಯಾಕೆ ಈ ಜನ ರೋಲ್ ಕಾಲ್ ಅಂತ ಯಾವತ್ತು ಕರೀಲಿಲ್ವಲ್ಲ? ಬರೀ ಕನ್ನಡ ಹೋರಾಟಗಾರರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಯಾರ ಹತ್ರನೋ ಒಂದು 5,000 10,000 ರೂಪಾಯಿ ದುಡ್ಡು ಇಸ್ಕೊಂಡ್ರೆ ಅದನ್ನು ರೋಲ್ ಕಾಲ್ ಅನ್ನುವ ನಿಮಗೆ ಕೋಟಿ ಲೂಟಿ ಮಾಡುವಂಥ ಈ ಜನರ ರೋಲ್ ಕಲ್ಲು ಯಾವತ್ತೂ ಅನಿಸ್ಲಿಲ್ವ? ಕೇಳಲಿಲ್ವ? ನಿಮ್ಗೇನಾದರೂ ತಾಕತ್ತಿದ್ದರೆ, ಈ ಥರದನ್ನ ಟೀಕಿಸೋರಿದ್ದರೆ ಕೇಳ್ರಿ ಅವ್ರನ್ನ. ಸಾವಿರಾರು ಕೋಟಿ ಇವತ್ತು ವಿಧಾನ ಪರಿಷತ್ತು ಒಂದು ಕಾಲಕ್ಕೆ ಚಿಂತಕರ ಚಾವಡಿ, ಮಹಾನ್ ಚಿಂತಕರು ಅಲ್ಲಿ ಚರ್ಚೆ ಮಾಡ್ತಿದ್ದಂಥ ವಿಧಾನ ಪರಿಷತ್ತಿಗೆ ಬರಬಾರ್ದರು ಬರ್ತಾರೆ 25 ಕೋಟಿ 50 ಕೋಟಿ. ಇಲ್ಲ ಕೇಂದ್ರದ ಇದಕ್ಕೆ ರಾಜ್ಯಸಭೆಗೆ ಹೋಗಬೇಕಾದ್ರೆ ಒಬ್ಬ 50 ಕೋಟಿ 100 ಕೋಟಿ ಕೊಟ್ಟು ರಾಜ್ಯಸಭೆಗೆ ಹೋಗ್ತಾನಲ್ಲ, ಅದು ರೋಲ್ ಕಾಲ್ ಅಲ್ವಾ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ರೋಲ್ ಕಾಲ್ ಪದ ಬಳಸೋರು ಅಲ್ಲಿ ಕೇಳ್ರಿ. ಬೀದಲ್ಲಿ ನಿಂತು ಹೋರಾಟ ಮಾಡಿ ಕೇಸ್ ಹಾಕಿಸ್ಕೊಂಡು ಜೈಲಿಗೆ ಹೋಗಿ ಬೆಳಗ್ಗೆ ಆದರೆ ಕೋರ್ಟಲ್ಲಿ ಕಟ್ಟಲ್ಲಿ ನಿಂತ್ಕೋತಾರಲ್ರಿ. ಯಾರಿಗೋಸ್ಕರ ನಿಂತ್ಕೊಂಡ್ರು? ಅವ್ರ ಹೆಂಡ್ರು ಮಕ್ಕಳಿಗೋಸ್ಕರ ನಿಂತ್ಕೊಳ್ಳಿಲ್ಲ, ಅವ್ರ ಕುಟುಂಬಕ್ಕೋಸ್ಕರ ನಿಂತ್ಕೊಳ್ಳಿಲ್ಲ. ಕನ್ನಡಿಗ ಕರ್ನಾಟಕ ಅನ್ನೋ ವಿಚಾರಕ್ಕೆ ಹೋಗಿ ಕೋರ್ಟಲ್ಲಿ ನಿಂತ್ಕೋತಾರಲ್ಲ, ಹೋಗಿ ಜೈಲಲ್ಲಿ ಅನುಭವಿಸ್ತಾರಲ್ಲ, 100 ಕೇಸ್ ಹಾಕ್ಕೊಂಡು ದಿನನಿತ್ಯ ಮನೆ ಮಠ ಬಿಟ್ಟು ಸಂಸಾರ ಬಿಟ್ಟು ಕೋರ್ಟ್ ಕಟ್ಟಲ್ಲಿ ನಿಂತ್ಕೋತಾರಲ್ಲ, ಆ ಹೋರಾಟಗಾರರನ್ನ ನೀವು ರೋಲ್ ಕಾಲ್ ಅಂತ ಕರೆದರೆ ನಿಮ್ಮಂಥ ಮೂರ್ಖರು ಈ ದೇಶದಲ್ಲಿ ಬಹುಶಃ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೋಲ್ ಕಾಲ್ ಅಂತ ನೀವು ಕರಿಬೇಕಾದ್ದು ಅಲ್ಲಿಯ ನೀಚ ರಾಜಕಾರಣಿಗಳಿದಾರಲ್ಲ, ಆ ಪಕ್ಷಿಗಳಿದಾವಲ್ಲ, ಅಧಿಕಾರಿಗಳಿದಾರಲ್ಲ, ಅವ್ರಿಗೇಳಿ ಆ ಮಾತನ್ನ. ಹೋರಾಟಗಾರರ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ ನಿಮಗೆ? ಹಾಗಾದ್ರೆ ನಿಮ್ಮ ಚಳವಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ದೇಣಿಗೆ ರೂಪದಲ್ಲಿ ಬರುತ್ತೆ. ಬೇಕೇ ಬೇಕು. ದೇಣಿಗೆ ಇಲ್ದಲೆ ಯಾರು ಮನೆಯಿಂದ ತಂದು ಏನು ಮಾಡಕ್ಕಾಗೋದಿಲ್ಲ. ಯಾಕೆಂದ್ರೆ ಉಳ್ಳವರು ಯಾರು ಬಂದು ಹೋರಾಟದ ಹಾದಿಯನ್ನು ತುಳಿಯಲ್ಲ. ದುಡ್ಡಿರೋರು ಶ್ರೀಮಂತರು ಯಾರು ಬೀದಿ ಬಂದು ಹೋರಾಟ ಮಾಡಲ್ಲ. ಬೀದಿಲಿ ನಿಂತು ಯಾರಾದರೂ ಹೋರಾಟ ಮಾಡ್ತಾರೆ ಅಂದರೆ ಇಲ್ಲ ಕೂಲಿ ಕಾರ್ಮಿಕರು, ಇಲ್ಲ ಅವತ್ತಿನ ಕೂಲಿ ಮಾಡೋ ಜನರು, ಇಲ್ಲ ಅಂದರೆ ಯಾರು ಮಧ್ಯಮ ವರ್ಗದ ಜನ ಬಂದು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ. ಪೊಲೀಸ್ನವ್ರ ಕೈ ಲಾಠಿ ಹೇಟ್ ತಿಂತಾರೆ, ಬೂಟ್ ನೇಟ್ ತಿಂತಾರೆ, ಜೈಲಿಗೆ ಹೋಗ್ತಾರೆ, ಕೇಸ್ ಹಾಕಿಸ್ಕೊತಾರೆ. ಯಾರು ಶ್ರೀಮಂತರು ಬರಲ್ಲ. ಅವರು ಶ್ರೀಮಂತರು ಬರೋದಾಗಿದ್ದರೆ ಒಂದಿಷ್ಟು ಹಣ ಖರ್ಚು ಮಾಡ್ತಾರೆ ಅಂತ ಹೇಳ್ಬೋದಾಯಿತು. ಆದರೆ ಬರೋರೆಲ್ಲ ಬಡವರಾಗಿರೋದ್ರಿಂದ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಒಂದು ಹೋರಾಟ ಮಾಡಬೇಕಾದ್ರೆ ಇವತ್ತಿನ ಕಾಲಕ್ಕೆ ಲಕ್ಷಾಂತರ ರೂಪಾಯಿ ಹಣ ಬೇಕಾಗುತ್ತೆ. ಹಣ ಬೇಕು ಅಂದಾಗ ಯಾರೋ ಉಳ್ಳವರ ಜೊತೆಯಲ್ಲಿ ಒಂದು 10,000ನೋ 20,000ನೋ 50,000ನೋ ಅವರು ಪ್ರೀತಿಯಿಂದ ಅಭಿಮಾನದಿಂದ ಕೊಟ್ಟಿದ್ದನ್ನ ತಗೊಂಡು ಈ ನಾಡಿನ ಕನ್ನಡಿಗ ಅನ್ನುವ ವಿಚಾರ ಇಟ್ಕೊಂಡು ಹೋರಾಡೋರಿಗೆ ದೇಣಿಗೆ ಬೇಕೇ ಬೇಕು. ದೇಣಿಗೆ ಇಲ್ದಲ್ಲೇ ಯಾರು ಏನೋ ಮಾಡೋಕ್ಕಲ್ಲ. ಅವತ್ತಿನ ಕಾಲಕ್ಕೂ ಸ್ವಾತಂತ್ರ್ಯ ಪೂರ್ವದ ಅವತ್ತಿನ ಹೋರಾಟಕ್ಕೂ ದೇಣಿಗೆ ಬೇಕಾಗಿತ್ತು.
ಅನೇಕ ಚಳುವಳಿಗಳು ತಗೊಂಡ್ರೆ ರೈತ ಚಳುವಳಿ, ದಲಿತ ಚಳುವಳಿ, ಎಲ್ಲ ಚಳುವಳಿಗಳಲ್ಲೂ ಸಹ ದೇಣಿಗೆಯನ್ನು ಇಟ್ಕೊಂಡೇ ಚಳುವಳಿಯನ್ನು ಮಾಡೋಕ್ಕಾಗೋದು. ಯಾಕೆಂದರೆ ಬರುವಂಥ ಒಂದು ಕಾರ್ಯಕರ್ತನಿಗೆ ಅವನಿಗೊಂದು ಏನಾದರೂ ಒಂದು ತಿಂಡಿ ಕೊಡದೆ ಹೋದರೆ, ಇಲ್ಲ ಒಂದು ಕಾಫಿ ಕೊಡಿಸದೆ ಹೋದರೆ ಎಲ್ಲಿಂದ ಅವನು ಹೋರಾಟಕ್ಕೆ ಬರ್ತಾನೆ? ಹಾಗಾಗಿ ಯಾರೋ ಉಳ್ಳವರ ಹತ್ರ ಒಂದು ದೇಣಿಗೆ ತಗೊಳ್ಳೋದ್ರಲ್ಲಿ, ತಗೊಂಡು ಇಂಥದ್ದೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ.